ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಕ್ಕರೆ ಕಾಯಿಲೆ ಇದ್ದಂಥವ್ರು, ಡಯಾಬಿಟಿಸ್ ಇದ್ದಂಥವ್ರು ಚಿಯಾ ಸೀಡ್ಸ್ನ ತಿನ್ಬೋದಾ? ಚಿಯಾ ಸೀಡ್ಸಲ್ಲಿ ಹಲವಾರು ಪೋಷಕಾಂಶಗಳಿದೆ. ಇದನ್ನು ಒಂದು ಸೂಪರ್ ಫುಡ್ ಅಂತಲೇ ಕರೀತಾರೆ. ಯಾಕೆ ಅಂತಂದರೆ ಇದರಲ್ಲಿ ನಾರಿನಂಶ ಇದೆ. ನಾವು ಚಿಯಾ ಸೀಡ್ಸ್ ಸೇವನೆ ಮಾಡಿದ ನಂತರ ಅದು ಹೊಟ್ಟೆಯಲ್ಲಿ ಒಂದು ಜೆಲ್ ಫಾರ್ಮೇಷನ್ ಆಗ್ತದೆ, ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಹಾಗೂ ನಾವು ಊಟ ಮಾಡಿದ ನಂತರ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಸಡನ್ನಾಗಿ ಏರೋದನ್ನು ಇದು ತಡೀತದೆ. ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ ಹಾಗೂ ಜೀರ್ಣಕ್ರಿಯೆ ನಿಧಾನಗತಿಯಲ್ಲಿ ಸಾಗೋದ್ರಿಂದ ಶುಗರ್ ಲೆವೆಲ್ಲು ರಕ್ತದಲ್ಲಿ ಬೇಗನೆ ಏರೋದಿಲ್ಲ, ಶುಗರ್ನ ಕಂಟ್ರೋಲ್ ಮಾಡ್ತದೆ. ಹಾಗೂ ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ. ಚಿಯಾ ಸೀಡ್ಸಲ್ಲಿ ಪ್ರಮುಖವಾಗಿ ಆಲ್ಫಾ ಲಿನೋಲೇನಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇದೆ. ಇದು ನಮ್ಮ ದೇಹದಲ್ಲಿ ಉರಿಯೂತ ಅಂತಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಸಕ್ಕರೆ ಕಾಯಿಲೆ ಇದ್ದಂಥವರಲ್ಲಿ ಚಿಯಾ ಸೀಡ್ಸ್ ಸೇವನೆ ಮಾಡೋದ್ರಿಂದ ಇನ್ಸುಲಿನ್ಸ್ ರೆಸಿಸ್ಟೆನ್ಸಿನ ಕಡಿಮೆ ಮಾಡ್ತದೆ. ಇನ್ಸುಲಿನ್ ಕೆಲಸ ಚೆನ್ನಾಗಿ ಮಾಡೋಕ್ಕೆ ಇದು ಅವಕಾಶ ಮಾಡಿಕೊಡ್ತದೆ. ಇದು ಇನ್ಸುಲಿನ್ನ ಹೆಚ್ಚೆಚ್ಚು ಉತ್ತೇಜನಗೊಳಿಸಿ ಇದನ್ನು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬಾ ಸಹಕಾರಿಯಾಗ್ತದೆ. ಇನ್ನು ಚಿಯಾ ಸೀಡ್ಸಲ್ಲಿ ನಾರಿನಂಶ ಇರೋದ್ರಿಂದ ನಾವು ಊಟ ಮಾಡಿದ ನಂತರ ಇದು ದೀರ್ಘಕಾಲ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಬೇಗನೆ ಹೊಟ್ಟೆ ಹಸುವಾಗೋದಿಲ್ಲ. ಹಾಗಾಗಿ ನಾವು ಬೇಗನೆ ಯಾವುದೇ ಆಹಾರಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದಿಲ್ಲ. ಹಾಗಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ. ದೀರ್ಘಕಾಲ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಆದ್ದರಿಂದ ನೆನೆಸಿದ ಈ ಚಿಯಾ ಸೀಡ್ಸ್ಗಳನ್ನ ನಾವು ಸೇವನೆ ಮಾಡೋದ್ರಿಂದ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ನಾರಿನಂಶ ಇದೆ ಇದರಲ್ಲಿ. ಹಾಗೂ ಪ್ರಮುಖವಾಗಿ ದೇಹದಲ್ಲಿ ಇರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇವುಗಳನ್ನು ಕಡಿಮೆ ಮಾಡುವ ಒಂದು ಶಕ್ತಿ ಇದರಲ್ಲಿದೆ. ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡುವ ಸಾಧ್ಯತೆಗಳಿರ್ತದೆ, ಹೆಚ್ಚು ಮಾಡುವ ಶಕ್ತಿ ಇದೆ ಇದರಲ್ಲಿ. ಆದ್ದರಿಂದ ಚಿಯಾ ಸೀಡ್ಸನ್ನು ನೀವು ಸೇವನೆ ಮಾಡೋದ್ರಿಂದ ನಾರಿನಂಶ ಇದೆ ಹಾಗೂ ಇದರಲ್ಲಿ ಹಲವಾರು ಪೋಷಕಾಂಶಗಳಿರೋದ್ರಿಂದ ಶುಗರ್ ಇರೋರಿಗೆ, ಡಯಾಬಿಟಿಸ್ ಇದ್ದಂಥ ಒಂದು ಜನರಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೋಬೋದು, ಶುಗರ್ ಲೆವೆಲ್ನ ನಾರ್ಮಲ್ನಾಗಿ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.